ಮೆರೀತಾ ಇದೆ. ಈ ಅಟ್ಟಹಾಸದ ವಿರುದ್ಧ ಈಗ ಅಮೆರಿಕ ಸಿಡಿದೆದ್ದಿದೆ. ಇರಾನ್ನ ಶಸ್ತ್ರಾಗಾರಗಳನ್ನ ಟಾರ್ಗೆಟ್ ಮಾಡಿ ಈಗ ದಾಳಿ. ಇರಾನ್ ಅಕ್ಷರಶಃ ಅಟ್ಟಹಾಸವನ್ನು ಮೆರೀತಾ ಇರೋದು. 12 ದೇಶಗಳನ್ನ ಟಾರ್ಗೆಟ್ ಮಾಡ್ತು, 15 ದೇಶಗಳನ್ನ ಟಾರ್ಗೆಟ್ ಮಾಡ್ತು. ಅಮೆರಿಕದ ಸೇನಾ ನೆಲೆಗಳು ಉಡಿಸಾಗ್ತಾ ಇದೆ. ಇದಕ್ಕೆ ಅಮೆರಿಕದಿಂದಲೂ ಪ್ರತ್ಯುತ್ತರ ಪ್ರತಿದಾಳಿಗಳು ನಡೀತಾ ಇದೆ. ಖಮೇನಿ ನಾಡಿನ ಕ್ಷಿಪಣಿ ನೆಲೆಗಳ ಬೇಟೆ ಆಗ್ತಾ ಇದೆ. ಈಗ B2 ಬಾಂಬರ್ಗಳನ್ನ ಬಳಸಿ ರಣಬೇಟೆಗೆ ಇಳಿದಿದೆ. ಈಗ ಅಮೆರಿಕ 1,000 ತಾಣಗಳನ್ನ ಟಾರ್ಗೆಟ್ ಮಾಡಿದೆ. ಅಮೆರಿಕ ಆ 1,000 ತಾಣಗಳೇ ಈಗ ಅಮೆರಿಕದ ಮುಂದೆ ಇರುವಂತಹ ಅಸಲಿ ಟಾರ್ಗೆಟ್. ಅದು ಇರಾನ್ನ ಭೂಮಿಯಲ್ಲಿರುವಂತಹ ಈ ಒಂದಷ್ಟು ಜಾಗಗಳು 1,000 ತಾಣಗಳನ್ನ ಟಾರ್ಗೆಟ್ ಮಾಡಿದೆ. ಈಗ ಅಮೆರಿಕ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಅನೇಕ ದೇಶಗಳು ವಸತಿ ಪ್ರದೇಶಗಳ ಮೇಲೆ ಇರಾನ್ ಮಾಡ್ತಾ ಇರುವಂತಹ ದಾಳಿ ಇದೆಯಲ್ಲ, ಅದನ್ನ ನಾವು ಖಂಡಿತವಾಗ್ಲೂ ಸಹಿಸೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಟ್ರಂಪ್ ಕೂಡ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿರೋದು, ಸೂಚನೆಯನ್ನ ಕೊಟ್ಟಿದ್ದಾರೆ. ದಾಳಿ ಇದೇ ರೀತಿ ನಡೀತಾ ಇದ್ರೆ ನಮ್ಮ ಕಡೆಯಿಂದಲೂ ಕೂಡ ಪ್ರತಿದಾಳಿಗಳು ನಡೆಯುತ್ತೆ ಅನ್ನುವಂತ ಸೂಚನೆಯನ್ನ ಕೂಡ ಈಗಾಗಲೇ ಟ್ರಂಪ್ ಕೊಟ್ಟಾಗಿದೆ. ಅದಷ್ಟೇ ಅಲ್ಲ, ಈಗ 1,000 ತಾಣಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ಮೇಲೆ ಪ್ರತೀಕಾರದ ದಾಳಿ. ಅಮೆರಿಕದ ಮಿಲಿಟರಿ ನೆಲೆಗಳು, ಸೇನಾ ನೆಲೆಗಳು ಇದೆಲ್ಲವನ್ನು ಗುರಿಯಾಗಿಸಿಕೊಂಡು, ಜೊತೆಗೆ ವಾಯು ನೆಲೆಗಳು ಇದೆಲ್ಲವನ್ನು ಗುರಿಯಾಗಿಸಿಕೊಂಡು ಈಗಾಗಲೇ ದಾಳಿಯನ್ನ ಮಾಡಲಾಗ್ತಾ ಇದೆ ಇರಾನ್ ಕಡೆಯಿಂದ. ಆ ದಾಳಿಗೆ ಈಗ ಪ್ರತ್ಯುತ್ತರವನ್ನ ಅಮೆರಿಕ ಕೂಡ ಕೊಡ್ತಾ ಇದೆ. ಇರಾನ್ನಲ್ಲಿರುವಂತಹ ಪ್ರಮುಖ ತಾಣಗಳೇನಿದೆ ಆ 1,000 ತಾಣಗಳನ್ನ ಈಗಾಗಲೇ ಟಾರ್ಗೆಟ್ ಮಾಡಿ ಅಮೆರಿಕ ಕೂಡ ಈಗ ದಾಳಿಯನ್ನ ಮುಂದುವರಿಸಿದೆ. B2 ಬಾಂಬರ್ಗಳನ್ನ ಬಳಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಇರಾನ್ ಅಟ್ಟಹಾಸವನ್ನ ಮೆರೀತಾ ಇದೆ. ಈ ಅಟ್ಟಹಾಸದ ವಿರುದ್ಧ ಈಗ ಅಮೆರಿಕ ಸಿಡಿದೆದ್ದಿದೆ. ಇರಾನ್ನ ಶಸ್ತ್ರಾಗಾರಗಳನ್ನ ಟಾರ್ಗೆಟ್ ಮಾಡಿ ಈಗ ದಾಳಿ. ಇರಾನ್ ಅಕ್ಷರಶಃ ಅಟ್ಟಹಾಸವನ್ನ ಮೆರೀತಾ ಇರೋದು. 12 ದೇಶಗಳನ್ನ ಟಾರ್ಗೆಟ್ ಮಾಡ್ತು, 15 ದೇಶಗಳನ್ನ ಟಾರ್ಗೆಟ್ ಮಾಡ್ತು. ಅಮೆರಿಕದ ಸೇನಾ ನೆಲೆಗಳು ಉಡಿಸಾಗ್ತಾ ಇದೆ. ಇದಕ್ಕೆ ಅಮೆರಿಕದಿಂದಲೂ ಪ್ರತ್ಯುತ್ತರ ಪ್ರತಿದಾಳಿಗಳು ನಡೀತಾ ಇದೆ. ಖಮೇನಿ ನಾಡಿನ ಕ್ಷಿಪಣಿ ನೆಲೆಗಳ ಬೇಟೆ ಆಗ್ತಾ ಇದೆ. ಈಗ B2 ಬಾಂಬರ್ಗಳನ್ನ ಬಳಸಿ ರಣಬೇಟೆಗೆ ಇಳಿದಿದೆ. ಈಗ ಅಮೆರಿಕ 1,000 ತಾಣಗಳನ್ನ ಟಾರ್ಗೆಟ್ ಮಾಡಿದೆ. ಅಮೆರಿಕ ಆ 1,000 ತಾಣಗಳೇ ಈಗ ಅಮೆರಿಕದ ಮುಂದೆ ಇರುವಂತಹ ಅಸಲಿ ಟಾರ್ಗೆಟ್. ಅದು ಇರಾನ್ನ ಭೂಮಿಯಲ್ಲಿರುವಂತಹ ಈ ಒಂದಷ್ಟು ಜಾಗಗಳು 1,000 ತಾಣಗಳನ್ನ ಟಾರ್ಗೆಟ್ ಮಾಡಿದೆ. ಈಗ ಅಮೆರಿಕ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಅನೇಕ ದೇಶಗಳು ವಸತಿ ಪ್ರದೇಶಗಳ ಮೇಲೆ ಇರಾನ್ ಮಾಡ್ತಾ ಇರುವಂತಹ ದಾಳಿ ಇದೆಯಲ್ಲ, ಅದನ್ನ ನಾವು ಖಂಡಿತವಾಗ್ಲೂ ಸಹಿಸೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಟ್ರಂಪ್ ಕೂಡ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿರೋದು, ಸೂಚನೆಯನ್ನ ಕೊಟ್ಟಿದ್ದಾರೆ. ದಾಳಿ ಇದೇ ರೀತಿ ನಡೀತಾ ಇದ್ರೆ ನಮ್ಮ ಕಡೆಯಿಂದಲೂ ಕೂಡ ಪ್ರತಿದಾಳಿಗಳು ನಡೆಯುತ್ತೆ ಅನ್ನುವಂತಹ ಸೂಚನೆಯನ್ನ ಕೂಡ ಈಗಾಗಲೇ ಟ್ರಂಪ್ ಕೊಟ್ಟಾಗಿದೆ. ಅದಷ್ಟೇ ಅಲ್ಲ, ಈಗ 1,000 ತಾಣಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ಮೇಲೆ ಪ್ರತೀಕಾರದ ದಾಳಿ. ಅಮೆರಿಕದ ಮಿಲಿಟರಿ ನೆಲೆಗಳು, ಸೇನಾ ನೆಲೆಗಳು ಇದೆಲ್ಲವನ್ನು ಗುರಿಯಾಗಿಸಿಕೊಂಡು, ಜೊತೆಗೆ ವಾಯು ನೆಲೆಗಳು ಇದೆಲ್ಲವನ್ನು ಗುರಿಯಾಗಿಸಿಕೊಂಡು ಈಗಾಗಲೇ ದಾಳಿಯನ್ನ ಮಾಡಲಾಗ್ತಾ ಇದೆ ಇರಾನ್ ಕಡೆಯಿಂದ. ಆ ದಾಳಿಗೆ ಈಗ ಪ್ರತ್ಯುತ್ತರವನ್ನ ಅಮೆರಿಕ ಕೂಡ ಕೊಡ್ತಾ ಇದೆ. ಇರಾನ್ನಲ್ಲಿರುವಂತಹ ಪ್ರಮುಖ ತಾಣಗಳೇನಿದೆ ಆ 1,000 ತಾಣಗಳನ್ನ ಈಗಾಗಲೇ ಟಾರ್ಗೆಟ್ ಮಾಡಿ ಅಮೆರಿಕ ಕೂಡ ಈಗ ದಾಳಿಯನ್ನ ಮುಂದುವರಿಸಿದೆ. B2 ಬಾಂಬರ್ಗಳನ್ನ ಬಳಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಇರಾನ್ ಅಟ್ಟಹಾಸವನ್ನ ಮೆರೀತಾ ಇದೆ. ಈ ಅಟ್ಟಹಾಸದ ವಿರುದ್ಧ ಈಗ ಅಮೆರಿಕ ಸಿಡಿದೆದ್ದಿದೆ. ಇರಾನ್ನ ಶಸ್ತ್ರಾಗಾರಗಳನ್ನ ಟಾರ್ಗೆಟ್ ಮಾಡಿ ಈಗ ದಾಳಿ. ಇರಾನ್ ಅಕ್ಷರಶಃ ಅಟ್ಟಹಾಸವನ್ನ ಮೆರೀತಾ ಇರೋದು. 12 ದೇಶಗಳನ್ನ ಟಾರ್ಗೆಟ್ ಮಾಡ್ತು, 15 ದೇಶಗಳನ್ನ ಟಾರ್ಗೆಟ್ ಮಾಡ್ತು. ಅಮೆರಿಕದ ಸೇನಾ ನೆಲೆಗಳು ಉಡಿಸಾಗ್ತಾ ಇದೆ. ಇದಕ್ಕೆ ಅಮೆರಿಕದಿಂದಲೂ ಪ್ರತ್ಯುತ್ತರ ಪ್ರತಿದಾಳಿಗಳು ನಡೀತಾ ಇದೆ. ಖಮೇನಿ ನಾಡಿನ ಕ್ಷಿಪಣಿ ನೆಲೆಗಳ ಬೇಟೆ ಆಗ್ತಾ ಇದೆ. ಈಗ B2 ಬಾಂಬರ್ಗಳನ್ನ ಬಳಸಿ ರಣಬೇಟೆಗೆ ಇಳಿದಿದೆ. ಈಗ ಅಮೆರಿಕ 1,000 ತಾಣಗಳನ್ನ ಟಾರ್ಗೆಟ್ ಮಾಡಿದೆ. ಅಮೆರಿಕ ಆ 1,000 ತಾಣಗಳೇ ಈಗ ಅಮೆರಿಕದ ಮುಂದೆ ಇರುವಂತಹ ಅಸಲಿ ಟಾರ್ಗೆಟ್. ಅದು ಇರಾನ್ನ ಭೂಮಿಯಲ್ಲಿರುವಂತಹ ಈ ಒಂದಷ್ಟು ಜಾಗಗಳು 1,000 ತಾಣಗಳನ್ನ ಟಾರ್ಗೆಟ್ ಮಾಡಿದೆ. ಈಗ ಅಮೆರಿಕ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ.
ಅನೇಕ ದೇಶಗಳು ವಸತಿ ಪ್ರದೇಶಗಳ ಮೇಲೆ ಇರಾನ್ ಮಾಡ್ತಾ ಇರುವಂತಹ ದಾಳಿ ಇದೆಯಲ್ಲ, ಅದನ್ನ ನಾವು ಖಂಡಿತವಾಗ್ಲೂ ಸಹಿಸೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಟ್ರಂಪ್ ಕೂಡ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿರೋದು, ಸೂಚನೆಯನ್ನ ಕೊಟ್ಟಿದ್ದಾರೆ. ದಾಳಿ ಇದೇ ರೀತಿ ನಡೀತಾ ಇದ್ರೆ ನಮ್ಮ ಕಡೆಯಿಂದಲೂ ಕೂಡ ಪ್ರತಿ ದಾಳಿಗಳು ನಡೆಯುತ್ತೆ ಅನ್ನುವಂತ ಸೂಚನೆಯನ್ನ ಕೂಡ ಈಗಾಗಲೇ ಟ್ರಂಪ್ ಕೊಟ್ಟಾಗಿದೆ. ಅದಷ್ಟೇ ಅಲ್ಲ, ಈಗ 1,000 ತಾಣಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ಮೇಲೆ ಪ್ರತೀಕಾರದ ದಾಳಿ. ಅಮೆರಿಕದ ಮಿಲಿಟರಿ ನೆಲೆಗಳು, ಸೇನಾ ನೆಲೆಗಳು ಇದೆಲ್ಲವನ್ನು ಗುರಿಯಾಗಿಸಿಕೊಂಡು, ಜೊತೆಗೆ ವಾಯು ನೆಲೆಗಳು ಇದೆಲ್ಲವನ್ನು ಗುರಿಯಾಗಿಸಿಕೊಂಡು ಈಗಾಗಲೇ ದಾಳಿಯನ್ನ ಮಾಡಲಾಗ್ತಾ ಇದೆ ಇರಾನ್ ಕಡೆಯಿಂದ. ಆ ದಾಳಿಗೆ ಈಗ ಪ್ರತ್ಯುತ್ತರವನ್ನ ಅಮೆರಿಕ ಕೂಡ ಕೊಡ್ತಾ ಇದೆ. ಇರಾನ್ನಲ್ಲಿರುವಂತಹ ಪ್ರಮುಖ ತಾಣಗಳೇನಿದೆ ಆ 1,000 ತಾಣಗಳನ್ನ ಈಗಾಗಲೇ ಟಾರ್ಗೆಟ್ ಮಾಡಿ ಅಮೆರಿಕ ಕೂಡ ಈಗ ದಾಳಿಯನ್ನ ಮುಂದುವರಿಸಿದೆ. B-2 ಬಾಂಬರ್ಗಳನ್ನ ಬಳಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಇರಾನ್ ಅಟ್ಟಹಾಸವನ್ನ ಮೆರಿತಾ ಇದೆ. ಈ ಅಟ್ಟಹಾಸದ ವಿರುದ್ಧ ಈಗ ಅಮೆರಿಕ ಸಿಡಿದೆದ್ದಿದೆ. ಇರಾನ್ನ ಶಸ್ತ್ರಾಗಾರಗಳನ್ನ ಟಾರ್ಗೆಟ್ ಮಾಡಿ ಈಗ ದಾಳಿ. ಇರಾನ್ ಅಕ್ಷರಶಃ ಅಟ್ಟಹಾಸವನ್ನ ಮೆರಿತಾ ಇರೋದು. 12 ದೇಶಗಳನ್ನ ಟಾರ್ಗೆಟ್ ಮಾಡ್ತು, 15 ದೇಶಗಳನ್ನ ಟಾರ್ಗೆಟ್ ಮಾಡ್ತು. ಅಮೆರಿಕದ ಸೇನಾ ನೆಲೆಗಳು ಉಡಿಸಾಗ್ತಾ ಇದೆ. ಇದಕ್ಕೆ ಅಮೆರಿಕದಿಂದಲೂ ಪ್ರತ್ಯುತ್ತರ, ಪ್ರತಿದಾಳಿಗಳು ನಡೀತಾ ಇದೆ. ಖಮೇನಿ ನಾಡಿನ ಕ್ಷಿಪಣಿ ನೆಲೆಗಳ ಬೇಟೆ ಆಗ್ತಾ ಇದೆ. ಈಗ B-2 ಬಾಂಬರ್ಗಳನ್ನ ಬಳಸಿ ರಣಬೇಟೆಗೆ ಇಳಿದಿದೆ ಈಗ ಅಮೆರಿಕ. 1,000 ತಾಣಗಳನ್ನ ಟಾರ್ಗೆಟ್ ಮಾಡಿದೆ ಅಮೆರಿಕ. ಆ 1,000 ತಾಣಗಳೇ ಈಗ ಅಮೆರಿಕದ ಮುಂದೆ ಇರುವಂತಹ ಅಸಲಿ ಟಾರ್ಗೆಟ್. ಅದು ಇರಾನ್ನ ಭೂಮಿಯಲ್ಲಿರುವಂತಹ ಈ ಒಂದಷ್ಟು ಜಾಗಗಳು. 1,000 ತಾಣಗಳನ್ನ ಟಾರ್ಗೆಟ್ ಮಾಡಿದೆ ಈಗ ಅಮೆರಿಕ. ಪ್ರತಿ ದಾಳಿಗಳು ನಡೀತಾ ಇದೆ. ಅನೇಕ ದೇಶಗಳು ವಸತಿ ಪ್ರದೇಶಗಳ ಮೇಲೆ ಇರಾನ್ ಮಾಡ್ತಾ ಇರುವಂತಹ ದಾಳಿ ಇದೆಯಲ್ಲ, ಅದನ್ನ ನಾವು ಖಂಡಿತವಾಗ್ಲೂ ಸಹಿಸೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಟ್ರಂಪ್ ಕೂಡ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿರೋದು, ಸೂಚನೆಯನ್ನ ಕೊಟ್ಟಿದ್ದಾರೆ. ದಾಳಿ ಇದೇ ರೀತಿ ನಡೀತಾ ಇದ್ರೆ ನಮ್ಮ ಕಡೆಯಿಂದಲೂ ಕೂಡ ಪ್ರತಿ ದಾಳಿಗಳು ನಡೆಯುತ್ತೆ ಅನ್ನುವಂತಹ ಸೂಚನೆಯನ್ನ ಕೂಡ ಈಗಾಗಲೇ ಟ್ರಂಪ್ ಕೊಟ್ಟಾಗಿದೆ. ಅದಷ್ಟೇ ಅಲ್ಲ, ಈಗ 1,000 ತಾಣಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ಮೇಲೆ ಪ್ರತೀಕಾರದ ದಾಳಿ. ಅಮೆರಿಕದ ಮಿಲಿಟರಿ ನೆಲೆಗಳು, ಸೇನಾ ನೆಲೆಗಳು ಇದೆಲ್ಲವನ್ನು ಗುರಿಯಾಗಿಸಿಕೊಂಡು, ಜೊತೆಗೆ ವಾಯು ನೆಲೆಗಳು ಇದೆಲ್ಲವನ್ನು ಗುರಿಯಾಗಿಸಿಕೊಂಡು ಈಗಾಗಲೇ ದಾಳಿಯನ್ನ ಮಾಡಲಾಗ್ತಾ ಇದೆ ಇರಾನ್ ಕಡೆಯಿಂದ. ಆ ದಾಳಿಗೆ ಈಗ ಪ್ರತ್ಯುತ್ತರವನ್ನ ಅಮೆರಿಕ ಕೂಡ ಕೊಡ್ತಾ ಇದೆ. ಇರಾನ್ನಲ್ಲಿರುವಂತಹ ಪ್ರಮುಖ ತಾಣಗಳೇನಿದೆ ಆ 1,000 ತಾಣಗಳನ್ನ ಈಗಾಗಲೇ ಟಾರ್ಗೆಟ್ ಮಾಡಿ ಅಮೆರಿಕ ಕೂಡ ಈಗ ದಾಳಿಯನ್ನ ಮುಂದುವರಿಸಿದೆ. B-2 ಬಾಂಬರ್ಗಳನ್ನ ಬಳಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಇರಾನ್ ಅಟ್ಟಹಾಸವನ್ನ ಮೆರಿತಾ ಇದೆ. ಈ ಅಟ್ಟಹಾಸದ ವಿರುದ್ಧ ಈಗ ಅಮೆರಿಕ ಸಿಡಿದೆದ್ದಿದೆ. ಇರಾನ್ನ ಶಸ್ತ್ರಾಗಾರಗಳನ್ನ ಟಾರ್ಗೆಟ್ ಮಾಡಿ ಈಗ ದಾಳಿ. ಇರಾನ್ ಅಕ್ಷರಶಃ ಅಟ್ಟಹಾಸವನ್ನ ಮೆರಿತಾ ಇರೋದು. 12 ದೇಶಗಳನ್ನ ಟಾರ್ಗೆಟ್ ಮಾಡ್ತು, 15 ದೇಶಗಳನ್ನ ಟಾರ್ಗೆಟ್ ಮಾಡ್ತು. ಅಮೆರಿಕದ ಸೇನಾ ನೆಲೆಗಳು ಉಡಿಸಾಗ್ತಾ ಇದೆ. ಇದಕ್ಕೆ ಅಮೆರಿಕದಿಂದಲೂ ಪ್ರತ್ಯುತ್ತರ, ಪ್ರತಿದಾಳಿಗಳು ನಡೀತಾ ಇದೆ. ಖಮೇನಿ ನಾಡಿನ ಕ್ಷಿಪಣಿ ನೆಲೆಗಳ ಬೇಟೆ ಆಗ್ತಾ ಇದೆ. ಈಗ B-2 ಬಾಂಬರ್ಗಳನ್ನ ಬಳಸಿ ರಣಬೇಟೆಗೆ ಇಳಿದಿದೆ ಈಗ ಅಮೆರಿಕ. 1,000 ತಾಣಗಳನ್ನ ಟಾರ್ಗೆಟ್ ಮಾಡಿದೆ ಅಮೆರಿಕ. ಆ 1,000 ತಾಣಗಳೇ ಈಗ ಅಮೆರಿಕದ ಮುಂದೆ ಇರುವಂತಹ ಅಸಲಿ ಟಾರ್ಗೆಟ್. ಅದು ಇರಾನ್ನ ಭೂಮಿಯಲ್ಲಿರುವಂತಹ ಈ ಒಂದಷ್ಟು ಜಾಗಗಳು. 1,000 ತಾಣಗಳನ್ನ ಟಾರ್ಗೆಟ್ ಮಾಡಿದೆ ಈಗ ಅಮೆರಿಕ. ಪ್ರತಿ ದಾಳಿಗಳು ನಡೀತಾ ಇದೆ. ಅನೇಕ ದೇಶಗಳು ವಸತಿ ಪ್ರದೇಶಗಳ ಮೇಲೆ ಇರಾನ್ ಮಾಡ್ತಾ ಇರುವಂತಹ ದಾಳಿ ಇದೆಯಲ್ಲ, ಅದನ್ನ ನಾವು ಖಂಡಿತವಾಗ್ಲೂ ಸಹಿಸೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಟ್ರಂಪ್ ಕೂಡ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿರೋದು, ಸೂಚನೆಯನ್ನ ಕೊಟ್ಟಿದ್ದಾರೆ. ದಾಳಿ ಇದೇ ರೀತಿ ನಡೀತಾ ಇದ್ರೆ ನಮ್ಮ ಕಡೆಯಿಂದಲೂ ಕೂಡ ಪ್ರತಿ ದಾಳಿಗಳು ನಡೆಯುತ್ತೆ ಅನ್ನುವಂತಹ ಸೂಚನೆಯನ್ನ ಕೂಡ ಈಗಾಗಲೇ ಟ್ರಂಪ್ ಕೊಟ್ಟಾಗಿದೆ. ಅದಷ್ಟೇ ಅಲ್ಲ, ಈಗ 1,000 ತಾಣಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ಮೇಲೆ ಪ್ರತೀಕಾರದ ದಾಳಿ. ಅಮೆರಿಕದ ಮಿಲಿಟರಿ ನೆಲೆಗಳು, ಸೇನಾ ನೆಲೆಗಳು ಇದೆಲ್ಲವನ್ನು ಗುರಿಯಾಗಿಸಿಕೊಂಡು, ಜೊತೆಗೆ ವಾಯು ನೆಲೆಗಳು ಇದೆಲ್ಲವನ್ನು ಗುರಿಯಾಗಿಸಿಕೊಂಡು ಈಗಾಗಲೇ ದಾಳಿಯನ್ನ ಮಾಡಲಾಗ್ತಾ ಇದೆ ಇರಾನ್ ಕಡೆಯಿಂದ. ಆ ದಾಳಿಗೆ ಈಗ ಪ್ರತ್ಯುತ್ತರವನ್ನ ಅಮೆರಿಕ ಕೂಡ ಕೊಡ್ತಾ ಇದೆ. ಇರಾನ್ನಲ್ಲಿರುವಂತಹ ಪ್ರಮುಖ ತಾಣಗಳೇನಿದೆ ಆ 1,000 ತಾಣಗಳನ್ನ ಈಗಾಗಲೇ ಟಾರ್ಗೆಟ್ ಮಾಡಿ ಅಮೆರಿಕ ಕೂಡ ಈಗ ದಾಳಿಯನ್ನ ಮುಂದುವರಿಸಿದೆ. B-2 ಬಾಂಬರ್ಗಳನ್ನ ಬಳಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ.